ಚಾನೆಲ್. ಸೊ ಇವಾಗ ಬೆಳಗ್ಗೆ 9:30 ಆಗಿದೆ. ಇವಾಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ ಇವತ್ತಿನ ಫುಲ್ ಡೇ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಓಕೆನಾ? ಖುಷಿ ಟಾಟಾ. ಖುಷಿ ಟಾಟಾ. ಟಾಟಾ ಇಲ್ಲಿ ಟಾಟಾ. ಟಾಟಾ ಖುಷಿ ಟಾಟಾ. ಬಾಯ್ ಖುಷಿ. ಬಾಯ್ ಬಾಯ್ ಖುಷಿ. ಬಾಯ್. ಖುಷಿಗೆ ಹೊಸ ಡ್ರೆಸ್ ಸಿಕ್ಕ್ಯದ. ಖುಷಿ ಬಾಯ್ ಹೇಳಿ. ಬಾಯ್ ಬಾಯ್. ಟಾಟಾ ಟಾಟಾ ಟಾಟಾ. ಬಾಯ್ ಬಾಯ್. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್, ಮಸಾಲ ದಾಲ್ ಮತ್ತು ಚಪಾತಿ ಮಾಡಿದ್ದೆ. ಇವಾಗ ಇದನ್ನೇ ನಾನು ಅವರಿಗೆ ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ. 4 ಖಾನಿ ಲಂಚ್ ಬಾಕ್ಸ್ ಇದ್ದರೆ ಈ ಥರ ಎಲ್ಲ ಕೂಡ ಸೆಪ್ರೇಟಾಗಿ ಒಂದೊಂದು ಬಾಕ್ಸಲ್ಲಿ ನಾವು ಕಟ್ಬೋದು. ಸೊ ಒಂದು ಬಾಕ್ಸಲ್ಲಿ ಚಪಾತಿ, ಒಂದು ಬಾಕ್ಸಲ್ಲಿ ಪಲ್ಯ, ಒಂದು ಬಾಕ್ಸಲ್ಲಿ ರೈಸ್ ಮತ್ತು ಸ್ವಲ್ಪ ಈರುಳ್ಳಿ ಕುಕುಂಬರ್ ಇಟ್ಟಿದ್ದೀನಿ. ಹಾಗೆ ಇನ್ನೂ ಒಂದು ಚಿಕ್ಕದಾಗಿರೋ ಬಾಕ್ಸಲ್ಲಿ ಉಪ್ಪಿನಕಾಯಿ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ ಸ್ಪೂನ್ ಮತ್ತು ಪ್ಲೇಟ್ ಕೂಡ ಕೊಡ್ತಾಯಿದ್ದೀನಿ. ಸ್ಟೀಲ್ ಸ್ಪೂನ್ ಪ್ಲೇಟಿಗಿಂತ ಈ ಥರದ್ದು ಯೂಸ್ ಆ್ಯಂಡ್ ಥ್ರೋ ಇರೋವಂಥ ಪ್ಲೇಟ್ ಮತ್ತು ಸ್ಪೂನ್ ಬೆಸ್ಟು. ಹಾಗೆ ಇಲ್ಲಿ ಖುಷಿ ಮತ್ತು ಅವ್ರ ತಾತ ಕೂಡ ರೆಡಿ ಆಗಿದ್ದಾರೆ. ಬಾಯ್ ಮಾಡಿ ವಿಶ್ ಮಾಮಿಗ. 9615 OTP ನಂಬರ್. ಇಲ್ಲಿ ಹಾಯ್ ಖುಷಿ. ಗೇಟ್ ಬ್ಯಾಕ್ ಸೈಡ್ ಬಿಡಿ, ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್. ಬಾಯ್ ಖುಷಿ. ಹೋಗ್ತೀಯಾ ಗುಂಡು? ಖುಷಿ ಟಾಟಾ. ಖುಷಿ ಬಂಗಾರ. ಟಾಟಾ ಖುಷಿ. ಖುಷಿ ಟಾಟಾ. ಉಮ್ಮ ಹಾಂ ರೀ ಪಪ್ಪ ಹೋಗೋಣ, ಫೋನ್ ಮಾಡಿರಿ. ಬಂಗಾರಿ ಉಮ್ಮೈ ಉಮ್ಮ ಕೊಡ್ರಿ ಒಂದು. ಖುಷಿ ಉಮ್ಮ ಕೊಡು ಒಂದು. ಬಾಯ್. ಟಾಟಾ ಖುಷಿ. ಸೌಕಾ ಸರ್ ಫೋನ್ ಮಾಡಿರಿ ಹೋಗೋಣ. ಬಾಯ್. ಟಾಟಾ 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 ಖುಷಿ. ಟಾಟಾ ಟಿಕೆಟ್ ಅದಲ್ಲ? ಹಾಂ. ಟಾಟಾ 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 ಖುಷಿ. ಕಾಜು ಇದೆ, ಢೋಕ್ಳಾ, ಪನೀರ್, ಇದು ಇದೇನದ? ಅದು ಸ್ವೀಟ್ ರಸಗುಲ್ಲ, ಚೆನ್ನ ಪಾಯಸ. ಹೌದಾ? ಆನಿಯನ್ ಪಕೋಡ, ಹಾಗಲಕಾಯಿ ಪಕೋಡ, ಐಸ್ ಕ್ರೀಮ್, ಕೇಕ್ಸ್ ಎಲ್ಲ ಇದೆ. ಸಮೋಸ, ಬಿಸ್ಕಿಟ್ಸ್. ನಂಗೆ ಬೇಡ. ಇದು ಒಂದು ನೆಕ್ಸ್ಟ್ ಏನು ಏನದು? ರಸಮಲೈ. ಒಂದು ಬದಾಮ್ ಹಾಲು ಕುಡಿ. ಜಸ್ಟ್ ಇದನ್ನು ಬೇಕ್ ಮಾಡಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಕೋಲ್ಡ್ ಇದೆಯಾ? ಅದೇನು? ಎಲ್ಲಿ? ಸಮೋಸ ಅದ, ಪಪ್ಸ್ ಅದ, ಕಚೋರಿ. ಕಚೋರಿ ಅಂತ ಸಮೋಸ ಬೇಕು ನಂಗೆ. ಸೇಮ್ ಅದ ಥರ. ಸಮೋಸ ಏನು ಬೇಕು ನಿನಗೆ? ಪಿಜ್ಜಾ ಪಿಯಾದ. ಸೊ ಅದ್ರ ಮೇಲೆ ಬಾದಾಮ ಮತ್ತು ಪಿಸ್ತಾ. ಅಷ್ಟೇ. ಚಲೋ ಅದ. ಇವಾಗ ಸಂಜೆ ಟೈಮಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ನಾನಿಲ್ಲಿ ಫ್ರೂಟ್ಸ್ ಕಟ್ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ಕರ್ಬೂಜ ಹಣ್ಣಿತ್ತು, ಇವಾಗ ಅದನ್ನೇ ಕಟ್ ಮಾಡ್ತಾ ಇರೋದು.
ನಾನು ಮಕ್ಕಳಿಗೆ ಎಲ್ಲ ಥರದ ಹಣ್ಣುಗಳನ್ನು ತಿನ್ನಿಸೋದನ್ನು ಅಭ್ಯಾಸ ಮಾಡಿಸಿದ್ದೀನಿ. ಸೊ ಒಂದು ದಿವಸ ಆ್ಯಪಲ್, ಆರೆಂಜ್, ಪೈನಾಪಲ್, ಗ್ರೇಪ್ಸ್, ವಾಟರ್ ಮೆಲನ್ ಕೊಡ್ತೀನಿ. ಇಲ್ಲಾಂದರೆ ಈ ಥರದ್ದು ಕರ್ಬೂಜ ಹಣ್ಣು, ಇವಾಗ ಮಾವಿನ ಹಣ್ಣು ಸೀಸನ್ ಕೂಡ ಇದೆ. ಸೊ ಅದನ್ನು ಕೂಡ ನಾನು ಒಂದೊಂದು ದಿವಸ ಕಟ್ ಮಾಡಿ ಕೊಡ್ತೀನಿ. ಡೈಲಿ ಒಂದೇ ಥರ ನಾನು ಅವ್ರಿಗೆ ಫ್ರೂಟ್ಸ್ ಕೊಡೋದಿಲ್ಲ, ಡೈಲಿ ಒಂದೊಂದು ಥರ ಡಿಫ್ರೆಂಟಾಗಿರುವಂಥ ಕೊಡ್ತೀನಿ. ಆದರೆ ನನ್ನ ಮಕ್ಕಳು ಎಲ್ಲ ಥರದ್ದು ಫ್ರೂಟ್ಸ್ಗಳನ್ನು ತಿಂತಾರೆ. ಸೊ ಕರ್ಬೂಜ ಹಣ್ಣು ಅಕಸ್ಮಾತ್ ಸ್ವೀಟ್ ಇಲ್ಲ ಅಂದರೆ ಒಂದೊಂದು ಸರ್ತಿ ನಾನು ಅದ್ರದ್ದು ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ. ಸೊ ಇಲ್ಲಾಂದರೆ ಹಣ್ಣು ಸ್ವೀಟ್ ಆಗಿದ್ದರೆ ನಾನು ಡೈರೆಕ್ಟಾಗಿ ಹಾಗೆ ಕಟ್ ಮಾಡಿ ಕೊಡ್ತೀನಿ, ಅವರು ತಿನ್ಕೋತಾರೆ. ಸೊ ಇವಾಗ ಗೋಧಿ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಸುಮಾರು ಒಂದು 5-6 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತೀನಿ. ಸೊ ನಾನು ತೊಗೊಂಡಂಥ ಕ್ವಾಂಟಿಟಿ ಏನಿದೆ ಇದು ನನಗೆ ಒಂದು 2 ದಿವಸಕ್ಕೆ ಆಗಷ್ಟು ನಾನು ಕಲಿಸಿಡ್ತೀನಿ. ಡೈಲಿ ನಾನು ಚಪಾತಿ ಹಿಟ್ಟನ್ನು ನಾನು ಕಲಿಸೋದು ಕೊಂಡಿರೋದಿಲ್ಲ. ಸೊ ಒಟ್ಟಿಗೆ ಒಂದು ಸತಿ ಕಲಿಸಿದ್ರೆ ನಾನು ಅದು ನನಗೆ 2 ದಿವಸ ಆಗಬೇಕು. ಆ ಹದಕ್ಕೆ ನೋಡ್ಕೊಂಡ್ಬಿಟ್ಟು ನಾನು ಗೋಧಿ ಹಿಟ್ಟನ್ನು ಕಲಿಸ್ತೀನಿ. ಇವಾಗ ನಾನು ತೊಗೊಂಡಂಥ ಕ್ವಾಂಟಿಟಿ ಏನಿದೆ ಅದು ನನಗೆ 2 ದಿವಸಕ್ಕಾಗುತ್ತೆ. ಅಂದರೆ ಇವಾಗ ರಾತ್ರಿ ಊಟಕ್ಕಿಷ್ಟು, ಮಧ್ಯಾಹ್ನ ಊಟಕ್ಕಿಷ್ಟು, ಇಷ್ಟಾದರೆ ಸಾಕು, ಹಿಟ್ಟು ಖಾಲಿಯಾಗಿಬಿಡಬೇಕು. ಅದಕ್ಕೆ ನೋಡ್ಕೊಂಡ್ಬಿಟ್ಟು ನಾನು ಹಿಟ್ಟನ್ನು ಕಲಿಸ್ತೀನಿ. ನೋಡಿ, ಹಿಟ್ಟು ಕಲಿಸಿದಾಯಿತು. ಇವಾಗ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಬಿಡೋಣ. ಹಿಟ್ಟು ಕಲಿಸ್ಬೇಕಾದ್ರೆ ನಾರ್ಮಲ್ ಇದು ತಳಗಡೆ ಹಿಟ್ಟು ಚೆಲ್ಲುತ್ತೆ. ಅದನ್ನು ಅವಾಗಿಂದ ಅವಾಗೆ ಹಾಗೆ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಬಿಡಿ. ಅದಾದ ನಂತರ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ ಮೊಳಕೆ ಬಂದಿರುವಂಥ ಕಾಳನ್ನು ತೊಗೊಂಡ್ಬಿಟ್ಟು, ಸೊ ಡ್ರೈ ಪಲ್ಯ ಅಲ್ಲ, ಇದು ಒಂಥರ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಇವತ್ತು. ಇದು ಪಲ್ಯ ತುಂಬಾ ಚೆನ್ನಾಗಾಗಿತ್ತು, ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಆ ಪಲ್ಯಕ್ಕೆ ನಾನು ಇವತ್ತು ಮೆಂತ್ಯ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದ್ರ ಬದಲಾಗಿ ಯಾವುದಾದ್ರೂ ಪಾಲಕ್ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಸೊಪ್ಪನ್ನು ಹಾಕ್ಕೋಬೋದು. ಅಕಸ್ಮಾತ್ ಯಾವುದೋ ಒಂದು ಸೊಪ್ಪು ಇಲ್ಲಾಂದರೆ ನೀವು ಜಸ್ಟ್ ಬರೀ ಕಾಳನ್ನು ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಮಸಾಲಾನ ರುಬ್ಕೊಳ್ಳೋಣ. ಅದಕ್ಕೆ ಒಂದು ದೊಡ್ಡದಾಗಿರೋ ಮಿಕ್ಸರ್ ಜಾರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ, 1-2 ಈರುಳ್ಳಿ ಮತ್ತು 1-2 ಮೀಡಿಯಮ್ ಸೈಜು ಟೊಮೆಟೊ, ಅದ್ರ ಜೊತೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಈ ಪಲ್ಯ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಸುಮಾರು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇವತ್ತು ಈ ಪಲ್ಯನ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮತ್ತು ಅದ್ರ ಜೊತೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು, ಅದಾದ ನಂತರ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೊ ನೆಕ್ಸ್ಟ್ ಆಲೂಗಡ್ಡೆ, ನಾನು ಮೀಡಿಯಮ್ ಸೈಜು 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದ್ರದ್ದು ಮೇಲುಗಡೆ ಸಿಪ್ಪೆತೆಲ್ಲ ತೆಗೆದುಬಿಟ್ಟು ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿರೋದು. ಹಾಗೆ ಅದ್ರ ಜೊತೆ ಮೊಳಕೆ ಬಂದಿರೋಂಥ ಕಾಳನ್ನು ಹಾಕಿ ಇವಾಗ ಕಾಳದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈ ಟು ಮೀಡಿಯಮ್ಲೇ ಇಟ್ಕೊಂಡು ಸುಮಾರು 1-2 ನಿಮಿಷ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇವಾಗ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ವಿ, ಅದನ್ನು ನಾನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಬದಲಾಗಿ ನೀವು ಬೇರೆ ಯಾವುದಾದ್ರೂ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಅಥವಾ ಯಾವುದೂ ಸೊಪ್ಪಿಲ್ಲ ಅಂದರೆ ಜಸ್ಟ್ ಬರೀ ಹಾಗೆ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಕೂಡ ಇದನ್ನು ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿತ್ತು, ಸೊ ಅದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಅದರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಜಸ್ಟ್ ಹಾಗೆ ಫ್ರೈ ಮಾಡಿಕೊಂಡು, ಅದಾದ ನಂತರ ನಾವು ಮಿಕ್ಸರ್ ಜಾರಲ್ಲಿ ಏನು ಮಸಾಲಾನ ರುಬ್ಬಿದ್ದೀವಿ ಆ ಮಸಾಲಾನ ಇವಾಗ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಮೊದಲು ಇದನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಿಮಗೆ ಇದು ಗ್ರೇವಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಮಿಕ್ಸರ್ ಜಾರಲ್ಲಿ ಎಷ್ಟು ಮಸಾಲಾನ ರುಬ್ಬಿದೆ ಅಷ್ಟು ಮಸಾಲ ನಾನು ಇದಕ್ಕೆ ಹಾಕಿದ್ದೀನಿ. ನಿಮಗೆ ಮಸಾಲ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಹಾಕಿರುವಂಥ ಕ್ವಾಂಟಿಟಿ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಸೊ ನಾನು ಇವಾಗ ಮಾಡ್ತಾ ಇರೋದು ಕ್ವಾಂಟಿಟಿ ಬಂದುಬಿಟ್ಟು ಒಂದು 3-4 ಜನಕ್ಕೆ ಆಗೋಷ್ಟಿದೆ. ಸೊ ಇದು ನಾನು ಸ್ವಲ್ಪ ತಿಳುವಾಗಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಜೊತೆ ಕೂಡ ತಿನ್ನೋದಕ್ಕೆ ಬರಬೇಕು ಮತ್ತು ಅನ್ನದ ಜೊತೆ ಕೂಡ ತಿನ್ನೋದಕ್ಕೆ ಬರಬೇಕು. ಸೊ ಹಾಗಾಗಿ ಇಷ್ಟು ತಿಳುವಾಗಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರಿಗೆ ನಾನು 2 ಅಥವಾ 3 ವಿಸಿಲನ್ನು ಕೂಗಿಸ್ಕೋತೀನಿ. ಸೊ ನಾವಿಲ್ಲಿ ಹಸಿ ಕಾಳನ್ನು ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ಕಾಳು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅಂದರೆ ಒಂದು 3-4 ವಿಸಿಲನ್ನು ಕೂಗಿಸ್ಕೊಳ್ಳಿ. ಇಲ್ಲಿ ಕುಕ್ಕರ್ಗೆ ನಾನು 3 ವಿಸಿಲ್ ಕೂಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕುಕ್ಕರ್ ತಣ್ಣಗಾಗಿಲ್ಲ. ಆ ಕಡೆ ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ಹಾಗೆ ಈ ಕಡೆ ನಾನು ಚಪಾತಿ ಕೂಡ ಮಾಡಿಬಿಡ್ತೀನಿ.
ಒಂದು ಸರ್ತಿ ನಾನು ಕಿಚನಲ್ಲಿ ಬಂದರೆ ಬೇಗ ಬೇಗ ಅಂತ ಹೇಳಿಬಿಟ್ಟು ಎಲ್ಲ ಒಂದೊಂದಾಗಿ ಕೆಲಸ ನಾನು ಮುಗಿಸ್ಬಿಡ್ತೀನಿ. ಸೊ ಜಾಸ್ತಿ ಹೊತ್ತು ಕಿಚನ್ನಲ್ಲಿ ನನಗೆ ನಿಲ್ಲೋದಕ್ಕೆ ಆಗೋದಿಲ್ಲ. ಸೊ 1 ಅವರ್ ಅಥವಾ 2 ಅವರ್ ಅನ್ನಷ್ಟರಲ್ಲಿ ಕಿಚನಲ್ಲಿ ಇರುವಂಥ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗಬೇಕು. ಸೊ ಆ ಥರ ನಾನು ಬೇಗ ಬೇಗ ಅಡುಗೆನ ಮಾಡ್ತೀನಿ. ನೋಡಿ ಇಲ್ಲಿ ಕುಕ್ಕರ್ದು ವಿಸಿಲ್ ಕೂಡ ತಣ್ಣಗಾಗಿದೆ. ಸೊ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇವಾಗ ಮೇಲ್ಗಡೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಬಿಟ್ಟರೆ ಮುಗೀತು. ಸೊ ಇವತ್ತಿಂದು ಕಾಳು ಪಲ್ಯ ಏನಿದೆ ಅದು ರೆಡಿ ಆಯಿತು. ಇದನ್ನು ನೀವು ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ಜೊತೆ ಕೂಡ ತಿನ್ಬೋದು. ಇದನ್ನು ನಾನು ಇವತ್ತು ಚಪಾತಿ ಮತ್ತು ಅನ್ನದ ಜೊತೆ ಮಾಡಿದ್ದೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ರುಚಿಯಾಗಿತ್ತು. ಹಾಗೆ ಅದ್ರ ಜೊತೆ ಸ್ವಲ್ಪ ಕುಕುಂಬರ್ ಮತ್ತು ಈರುಳ್ಳಿ ಕೂಡ ಕಟ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲರದ್ದು ಊಟ ಆಯ್ತೆಲ್ಲ ಆಯಿತು. ಕಿಚನ್ ಎಲ್ಲ ಕ್ಲೀನಾಗಿ ಆಗಿದೆ. ಮತ್ತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇವಾಗ ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ಡೇ ಅಲ್ಲಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಮಕ್ಕಳೆಲ್ಲ ಮನೆಯಲ್ಲಿ ಇರ್ತಾರೆ. ಸೊ ಇಡೀ ದಿನ ಅವ್ರಿಗೆ ಅಡುಗೆ ಮಾಡೋದು, ಅವ್ರಿಗೆ ನೋಡ್ಕೊಳ್ಳೋದೇ ಟೈಮ್ ಹೋಗಿಬಿಡುತ್ತೆ. ಸೊ ಸಂಜೆ ಟೈಮಲ್ಲಿ ನಾನು ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬೆಳಿಗ್ಗೆ ಅನ್ನಷ್ಟರಲ್ಲಿ ಇದು ಎಲ್ಲ ಕೂಡ ಡ್ರೈ ಆಗಿರುತ್ತೆ. ಮತ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಜೋಡಿಸ್ಕೋಬೋದು. ಇವಾಗ ಸ್ಕೂಲ್ ಹಾಲಿಡೇಸ್ ಇರೋದರಿಂದ ನಾನು ಜಾಸ್ತಿ ಅಷ್ಟೊಂದು ತರಕಾರಿ ಎಲ್ಲ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾಯಿಲ್ಲ. ದಿನ ಎಷ್ಟು ತರಕಾರಿ ಬೇಕು ನೋಡ್ಕೊಂಡ್ಬಿಟ್ಟು ಅವಾಗೆ ನಾನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಫ್ರಿಜ್ ಅಷ್ಟೊಂದೆಲ್ಲ ಏನು ಆಗಿರಲ್ಲ. ಜಸ್ಟ್ ಬರೀ ಏನು ನಾರ್ಮಲ್ ಟೊಮೆಟೊ ಇದು ಏನಿರುತ್ತೆ ಅಷ್ಟು ಮಾತ್ರ ಫ್ರಿಜ್ಜಲ್ಲಿತ್ತು. ಸೊ ಹಾಗಾಗಿ ಇವಾಗ ಅಷ್ಟು ಕೂಡ ಎಲ್ಲ ರಾತ್ರಿನೇ ಮಾಡಿಬಿಡೋಣ, ಬೆಳಿಗ್ಗೆ ಅನ್ನಷ್ಟರಲ್ಲಿ ಮತ್ತೆ ತುಂಬ ಗಡಿಬಿಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ರಾತ್ರಿ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ನಾನು ಇವಾಗ ರಾತ್ರಿನೇ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಸೊ ಈ ಥರದ್ದು ಎಕ್ಸ್ಟ್ರಾ ಕೆಲಸ ಎಲ್ಲ ಏನೇನಿರುತ್ತೆ ಅದನ್ನು ನಾವು ರಾತ್ರಿ ಸ್ವಲ್ಪ ಮುಗಿಸಿದ್ರೆ ಬೆಳಿಗ್ಗೆ ಮತ್ತು ಡೇ ನಾವು ಆರಾಮಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಾಂದರೆ ಇಡೀ ದಿನ ನಾವು ಕೆಲಸ ಮಾಡ್ಕೋತು ಕ್ಲೀನ್ ಮಾಡ್ಕೋತೇ ಇದ್ದರೆ ಮಕ್ಕಳಿಗೆ ಇವಾಗ ತುಂಬಾ ಬೇಜಾರಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಕೂಡ ಟೈಮ್ ಕೊಡಬೇಕು. ಹಾಗಾಗಿ ಈ ಥರದ ಕೆಲಸಗಳನ್ನು ರಾತ್ರಿನೇ ಮುಗಿಸಿಡ್ತಾ ಇದ್ದೀನಿ. ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.